ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಡಬಲ್ ಕಲರ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಈ ಡಿಸೈನ್ಗೆ ಫ್ರೆಂಡ್ಸ್ 0.95 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ 6 ದಾರ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೋಟಲ್ 2 ಲಾಕ್ಸ್ ಆದಮೇಲೆ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗ್ 2 ನಾಟ್ ಹಾಕಿ 3 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆಗಲೂ ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಡಿ. ಸ್ಲ್ಯಾಂಟಾಗಿ ಲೆಫ್ಟ್ ಸೈಡಿಗೆ ಡಿಸೈನ್ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಇಂದ ದಾರ ತಗೊಂಡು ಚುಚ್ಚಿ ಬಟ್ಟೆಯಿಂದ ದಾರ ತಗೊಂಡು 3 ದಾರ ಆಗುತ್ತೆ. ಆಗ 2 ದಾರ ಒಂದು ಮಾಡ್ಕೋಬೇಕು ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಸೊ ಒಂದು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಕಂಬ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 1 2 3 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವೇನಿಲ್ಲಿ ಕಂಬ ಹಾಕಿದ್ವಿ ಅಲ್ಲ ಲೆಫ್ಟ್ ಸೈಡಲ್ಲಿ, ಅದೇ ಕಂಬದೊಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆಟ್ ಒಳಗಡೆ ನಾವೀಗ 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. 3 ಚೈನ್ ಹಾಕ್ಕೊಂಡು 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನಿಮಗೆಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಬೇಕಾದ್ರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಅಂತ. ಸೊ ನಿಮಗೆಲ್ಲೂ ಕನ್ಫ್ಯೂಷನ್ ಆಗೋಲ್ಲ. ಆ್ಯಂಡ್ ಡಿಸೈನ್ ಕೂಡ ತುಂಬ ಸಿಂಪಲ್ ಆ್ಯಂಡ್ ತುಂಬ ಗ್ರ್ಯಾಂಡ್ ಲುಕ್ ಸಿಗುತ್ತೆ ಫ್ರೆಂಡ್ಸ್ ಈ ಡಿಸೈನು. ಇವಾಗ ನಾನು ಇದನ್ನು ಡಬಲ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆಲ್ಲೂ ಕನ್ಫ್ಯೂಸ್ ಆಗೋಲ್ಲ. ಒಂದು ಸಲ ಕ್ಲೀನಾಗಿ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಡಬಲ್ ಕ್ರೋಶೆಟ್ ಹಾಕ್ಕೊಳ್ತಾ ಇದ್ದೀನಿ, ಕಂಬ ಮಾಡ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಇಲ್ಲಿ ನಾನು 8 ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಇಲ್ಲಿ ತ್ರಿಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಕಂಬದೊಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನು 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಇದೇ ಥರ 8 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೈನ್ ಮಾತ್ರ ತುಂಬ ಈಸಿ ಇದೆ. ಬೇಕಾದ್ರೆ ನೀವು ಇದೊಂದೇ ಸ್ಟೆಪ್ ಕೂಡ ಡಿಸೈನ್ ಅಂತ ಕನ್ಸಿಡರ್ ಮಾಡ್ಕೊಬೋದು. ಆ ಥರ ಇದೆ ಇದು. ನೋಡಿ, 8 ಕಂಬ ಮಾಡಿಕೊಂಡೆ. 8 ಕಂಬ ಆದಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ನಾನು 2 ನಾಟ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಮತ್ತೆ ನಾಟ್ ಮಾಡಿ ಮತ್ತೆ 3 ಚೈನ್ ಹಾಕಿ ಕಂಬ ಮಾಡಿ ಮತ್ತೆ 3 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. 8 ಡಬಲ್ ಕ್ರೋಶೆಟ್ ಆದಮೇಲೆ ಫೈನಲ್ ಡಬಲ್ ಕ್ರೋಶೆಟ್ ಬಂದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಈ ರೀತಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಡಿಸೈನ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ನೀವು ಕ್ಲಿಯರಾಗಿ ನೋಡಿದ್ರೆ ತುಂಬ ಕ್ಲೀನಾಗಿ ಬೇಗ ಅರ್ಥ ಆಗುತ್ತೆ. ನೋಡಿ, ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ಸ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ನಾನು ಆಗಲೇ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಲ್ಲ, ಅದೇ ಥರ ಸೇಮ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಮಾಡಿ ಈಗ ಏನು ಮಾಡಬೇಕು, ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಸ್ಲ್ಯಾಂಟಾಗಿ ಲೆಫ್ಟ್ ಸೈಡಲ್ಲಿ ಬಟ್ಟೆಗೆ ಸೂಜಿ ಚುಚ್ಚಿ ದಾರ ತರಬೇಕು. ನೋಡಿ, ಈ ಥರ ಡಬಲ್ ಕ್ರೋಶೆಟ್ ಮಾಡಿ 2 ದಾರನ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆಟ್ ಆಯಿತು. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಈಗ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಂದು ನಾವೇನು ಕಂಬ ಹಾಕಿದ್ವಿ ಅಲ್ಲ ಲೆಫ್ಟ್ ಸೈಡಲ್ಲಿ ಅದರೊಳಗಡೆ ಹಿಂಗೆ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ, ದಾರ ತೆಗೆದು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ತೆಗೆದು ಕಂಬದೊಳಗಡೆಯಿಂದ ದಾರ ತಂದು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ ಕೂಡ ಅದೇ ಥರ ಮಾಡ್ಕೊಂಡ್ವಲ್ಲ, ಸೇಮ್ 3 ಚೈನ್ ಹಾಕಿ ನಾಟ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಕಂಬ ಮಾಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಸ್ಟೆಪ್ಪಲ್ಲೇ ಸೇಮ್ ಇದೇ ಥರ ಇರುತ್ತೆ. ನಾನು ಈಗ ಹೇಗೆ ತೋರಿಸ್ತಾ ಇದ್ದೀನೋ ಅದೇ ಥರ. ಎಲ್ಲೂ ಕನ್ಫ್ಯೂಸ್ ಕೂಡ ಆಗೋದಿಲ್ಲ, ಏನೂ ಆಗೋಲ್ಲ. ನಿಮಗೇನಾದರೂ ಆ ಥರ ಇನ್ ಕೇಸ್ ಕನ್ಫ್ಯೂಸ್ ಆದರೆ ಮತ್ತೆ ಬ್ಯಾಕ್ ಹೋಗಿ ನೋಡಿ. ಇದು ತುಂಬ ಈಸಿ ಅನಿಸುತ್ತೆ.
ಈವನ್ ಇದನ್ನು ನೀವು ತುಂಬ ಸಿಂಪಲ್ ಸೀರೆಗೂ ಕೂಡ ಹಾಕ್ಬೋದು, ಅದು ಕೂಡ ಗ್ರ್ಯಾಂಡ್ ಲುಕ್ಕೇ ಸಿಗುತ್ತೆ ನೀವು ಯಾವುದೇ ಸೀರೆಗೆ ಹಾಕಿದ್ರು ಈ ಡಿಸೈನ್ನ ಫ್ರೆಂಡ್ಸ್. ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ತೆಗೆದು ಕಂಬದೊಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು, 2 ದಾರನ ಒಂದು ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಸ್ಟೆಪ್ ತೋರಿಸೋದು ಬೇಡ ಅಂದರೂ ನೀವು ಇದೊಂದೇ ಸ್ಟೆಪ್ನು ಕೂಡ ಡಿಸೈನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದೊಂದೇ ಸ್ಟೆಪ್ಪಲ್ಲಿ ಕೂಡ ಇದು ಕೂಡ ಒಂಥರ ಡಿಸೈನ್ ಸ್ಲ್ಯಾಂಟಿಂಗ್ ಕಂಬ ಡಿಸೈನ್ ಥರ ಕಾಣುತ್ತೆ ನೋಡಿ. ಚೆನ್ನಾಗಿದೆಲ್ಲ, ಒಂದು ಬೀಡ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ 8 ಕಂಬ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ದಾರ ಒಂದು ನಾಟ್ ಮಾಡ್ಕೊಳ್ಳಿ. ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನು ಇಲ್ಲಿಗೆ ಎಂಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸೀರೆ ಎಂಡಿಂಗಲ್ಲಿ 2 ನಾಟ್ಸ್ ಹಾಕಿ 2 ಇಲ್ಲ 3 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಬಿಟ್ಟು. ನಾನು ಇಲ್ಲಿ 2 ಡಿಸೈನ್ ನಿಮಗೆ ತೋರಿಸ್ತಾ ಇರೋದು, ಅದಕ್ಕೋಸ್ಕರ ನಾನು ಇಷ್ಟೇ ಕಂಪ್ಲೀಟ್ ಮಾಡಿ ಫಸ್ಟ್ ಸ್ಟೆಪ್ ಮುಗಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಸ್ಟೆಪ್ ಆದಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಮತ್ತು ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಯೂಶ್ವಲಾಗಿ ಡಬಲ್ ಕಲರ್ ಬೇರೆ ಕಲರ್ ದಾರನೇ ತೊಗೊಳ್ಳಿ, ಒಂದೇ ಕಲರ್ ತೊಗೊಂಡ್ರೆ ಡಿಸೈನ್ ಕ್ಲೀನಾಗಿ ಕಾಣಲ್ಲ. ಅದಕ್ಕೋಸ್ಕರ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅದೇ ನಾಟಿಗೆ ಮತ್ತೆ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಫಸ್ಟ್ 3 ಚೈನ್ ಅಲ್ಲ, ನೆಕ್ಸ್ಟ್ 3 ಚೈನ್ಸ್ ಥರ ಕಾಣಿಸ್ತಿದ್ದಲ್ಲ ಆ 3 ಚೈನ್ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು, ಮತ್ತು ಇನ್ನು 2 ದಾರನ ಒಂದು ಮಾಡ್ಕೋಬೇಕು. ಈ ಥರ ಇಲ್ಲಿ 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ ಕೇಸ್ ನೀವು ನಾನು ಫಸ್ಟ್ ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ಹಾಕಿದ್ದೀನಿ, ನೀವು ಗ್ರೀನ್ ಕಲರೇ ಹಾಕಿದ್ರೆ ನೋ ಯೂಸ್ ಈ ಡಿಸೈನಿಗೆ. ಸೊ ಕಲರ್ ಕಾಂಬಿನೇಷನ್ ಬೇರೆ ನಿಮ್ಮ ಸೀರೆ ಯಾವ ಕಲರ್ ಇರುತ್ತೆ ಕಾಂಟ್ರಾಸ್ಟ್ ಕಲರ್ ಅದನ್ನು ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಗ್ರೀನ್ ಆ್ಯಂಡ್ ಬ್ಲೂ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ 8 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೀವು ಬೇಕಾದ್ರೆ ಕುಚ್ಚು ಕೂಡ ಕಟ್ಕೊಬೋದು ಮಧ್ಯದಲ್ಲಿ. ನಾನು ಈಗ ಬೀಡ್ ಏನು ಹಾಕ್ತೀನಿ ಅಲ್ಲಿನೇ 2 ಚೈನ್ಸ್ ಹಾಕ್ಕೊಂಡು ನೀವು ಕುಚ್ಚು ಬೇಕಾದ್ರೆ ಕುಚ್ಚಿಗೆ ಗ್ಯಾಪ್ ಕೊಟ್ಕೊಬೋದು. ನಾನು ಇಲ್ಲಿ ಕುಚ್ಚು ಹಾಕ್ತಾಯಿಲ್ಲ, ಹಾಗೆ ಡಿಸೈನ್ ತೋರಿಸ್ತಾ ಇದ್ದೀನಿ ಬೀಡ್ ಹಾಕಿ ನೋಡಿ. 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದ್ರೊಳಗಡೆ. ಆ್ಯಂಡ್ ಒಂದೇ ಮೆಷರ್ಮೆಂಟಲ್ಲಿ ಮಾಡಿಕೊಡಿ, ಚಿಕ್ಕದು ದೊಡ್ಡದು ಅದೇ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆವಾಗ ಚೆನ್ನಾಗಿ ಕಾಣಲ್ಲ ಆರ್ಚಿದು. 8 ಡಬಲ್ ಕ್ರೋಶೆಟ್ ಆದಮೇಲೆ ಫ್ರೆಂಡ್ಸ್ ನೋಡಿ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ನಾನು ಈ ಥರ ಲೀಫ್ ಡಿಸೈನ್ದು ಬೀಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ನೀವು ಬೀಡ್ ತೊಗೋಬೋದು. ನಾನು ಲೀಫ್ ಬೀಡನ್ನ ತಗೊಂಡಿದ್ದೀನಿ. ಲೀಫ್ ಬೀಡ್ ತೊಗೊಂಡಾದಮೇಲೆ ದಾರನ ಇನ್ಸರ್ಟ್ ಮಾಡಿ ನೋಡಿ. ಇಲ್ಲಿ 3 ಚೈನ್ ಹಾಕಿ ಫಸ್ಟ್ ಕಂಬ ಸೆಕೆಂಡ್ ಕಂಬ ಇದೆಲ್ಲ 3 ಚೈನ್ ಬರುತ್ತೆ. ಇಲ್ಲಿ 3 ಚೈನ್ ಆದಮೇಲೆ ಫಸ್ಟ್ ಕಂಬ ಒಂದು ಸೆಕೆಂಡ್ ಕಂಬಗೆ ಮೇಲ್ಗಡೆ ಹೋಲ್ ಇರ್ತಾರೆ ಅದ್ರ ಒಳಗಡೆಯಿಂದ ದಾರ ತೆಗೆದು ಒಂದು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ 3 ಚೈನ್ ಇರುತ್ತೆ, ಆಮೇಲೆ ಸೆಕೆಂಡ್ ಕಂಬ ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಸೆಕೆಂಡ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಕಂಬಗಳು ಏನಿರುತ್ತೆ ಮೇಲ್ಗಡೆ ಹೋಲ್ಸ್ ಕಾಣುತ್ತಲ್ಲ ನೋಡಿ, ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಹೋಲ್ಸ್. ಆ ಹೋಲ್ಸ್ ಒಳಗಡೆ ಒಂದೊಂದು ನಾಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 8 ಕಂಬ ಆದಮೇಲೆ ಒಂದು ಬೀಡ್ ಆ ಥರ ಏನಾದರೂ ಹಾಕ್ಕೊಡಿ. ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಬೇರೆ ಕಲರ್ ಇರುತ್ತಲ್ಲ ಅಲ್ಲಿ 3 ಚೈನ್ಸ್ ಹಾಕಿರ್ತೀವಲ್ಲ 3 ಚೈನ್ ಬಿಟ್ಟು ಮತ್ತು ಲೆಫ್ಟ್ ಸೈಡಿಂದ ಫಸ್ಟ್ ಕಂಬ ಬಿಟ್ಟು ಸೆಕೆಂಡ್ ಕಂಬಕ್ಕೆ ಒಂದು ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಕಂಬಗಳೇನಿರುತ್ತೋ ಮೇಲ್ಗಡೆ ಆ ಕಂಬದ ಮೇಲ್ಗಡೆ ಎಲ್ಲ ಲಾಕ್ ಮಾಡ್ಕೊಳ್ತಾ ಹೋಗಬೇಕು, ಒಂದೊಂದು ಲಾಕ್. ಡಿಸೈನ್ ತುಂಬ ಈಸಿ ಇದೆ, ನಿಮಗೆಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ ಈ ಡಿಸೈನು ನೋಡಿ. ಇದು ಡಬಲ್ ಕಲರ್ ಲುಕ್ ಸಿಗುತ್ತೆ ಫ್ರೆಂಡ್ಸ್. ಕಂಬಗಳಿಗೆಲ್ಲ ಲಾಕ್ ಆದಮೇಲೆ ಮತ್ತೆ ಲಾಕ್ ಎಲ್ಲಿತ್ತಲ್ಲ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ನಾವು ಕಂಬ ಆದಮೇಲೆ ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಲೀಫ್ ಹಾಕಿದ್ದೀನಲ್ಲ ಅದ್ರ ಬದಲು ಬೇಕಾದರೆ ನೀವು 8 ಕಂಬ ಆದಮೇಲೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ ನಾವೇನು ಲಾಕ್ ಬೀಡ್ ಆದಮೇಲೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೋದು. ಸೊ ನೀವು ಅಲ್ಲಿಗೆ 2 ಚೈನ್ ಏನು ಹಾಕಿರ್ತೀರೋ ಅಲ್ಲಿ ನೀವು ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್ ನೋಡಿ. ಮತ್ತೆ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 3 ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗಡೆ 8 ಕಂಬ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಯಾವುದೇ ಕುಚ್ಚು ಹಾಕೋದಕ್ಕೆ ಗ್ಯಾಪ್ ಕೊಟ್ಟಿಲ್ಲ, ಹಾಗೆ ಜಸ್ಟ್ ಕ್ರೋಶಾ ವರ್ಕ್ ಮಾತ್ರ ಮಾಡಿ ಮುಗಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಬೇಕಾದ್ರೆ ನೀವು ಅಲ್ಲೂ ಕೂಡ ನೆಕ್ಸ್ಟ್ ಕಂಬ ಮುಗಿದ ಮೇಲೆ ನೆಕ್ಸ್ಟ್ ಬೇಕಾದ್ರೆ ನೀವು 3 ಚೈನ್ ಫಸ್ಟ್ ಸ್ಟೆಪ್ಪಲ್ಲೇ ಗ್ಯಾಪ್ ಕೊಟ್ಕೋಬೋದು. ನೀವು ಅಲ್ಲೂ ಕೂಡ ಒಂದು ಮನೆ ಮಾಡ್ಕೋಬೋದು. ನಾನಿದು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಆಗಲೇ ತೋರಿಸ್ತಾ ಇಲ್ಲ 8 ಕಂಬ ಹೇಗೆ ಮಾಡೋದು ಅಂತ ಹೇಳಿ, ಅದಕ್ಕೋಸ್ಕರ
ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬದೊಳಗಡೆಯಿಂದ ದಾರ ತಂದು 2 ದಾರನ ಒಂದು ದಾರ ಮಾಡಬೇಕು ಮತ್ತು 2 ದಾರನ ಒಂದು ದಾರ ಮಾಡ್ಕೊಬೇಕು. ಇದೇ ಥರ 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಇಲ್ಲೂ ಕೂಡ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಸೀರೆಗೆ ಹಾಕಿದ್ರೆ ಅಂತೂ ಕಲರ್ ಕಾಂಬಿನೇಷನ್ಗೆ ಇನ್ನೂ ಲುಕ್ಕಾಗಿ ಕಾಣುತ್ತೆ. ನೋಡಿ 8 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 8 ಕಂಬಗಳು, 8 ಕಂಬ ಆದಮೇಲೆ ಮತ್ತೆ ಸೇಮ್ ಲೀಫ್ ಡಿಸೈನ್, ಅಂದರೆ ನೀವು ಯಾವ್ಯಾವ ಥರ ಬೀಡ್ ಯೂಸ್ ಮಾಡ್ತಿರ್ತೀರ ಆ ಥರ ಬೀಡನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲೀಫ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಲೀಫ್ ಬೀಡ್ ಹಾಕಿ ನೋಡಿ 3 ಚೈನ್ ಇದೆಲ್ಲ, 3 ಚೈನ್ ಬಿಟ್ಟು ನೆಕ್ಸ್ಟ್ ಕಂಬ, ಫಸ್ಟ್ ಕಂಬ ಬಿಟ್ಟು ಸೆಕೆಂಡ್ ಕಂಬ ಮೇಲ್ಗಡೆ ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಆಗಲೇ ಆ್ಯಸ್ ಇಟ್ ಈಸ್ ಹೇಳ್ಕೊಟ್ನಲ್ಲ, ನೆಕ್ಸ್ಟ್ ಕಂಬಗಳೇನಿದೆ ಅದ್ರ ಮೇಲ್ಗಡೆ ಹೋಲ್ಸ್ಗೆ ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಆಗಲೇ ತೋರಿಸಿದ್ದೆಲ್ಲ ಲಾಕ್ ಹೇಗೆ ಮಾಡೋದು ಅಂತ ಹೇಳಿ, ಸೊ ನಾನು ಫಾಸ್ಟಾಗಿ ಮಾಡ್ಕೊಂಡು ಹೋದೆ. ಡಿಸೈನ್ ನೋಡಿ ಈ ಥರ ಬರುತ್ತೆ ಡಬಲ್ ಕಲರಲ್ಲಿ. ಕಂಬಗಳಿಗೆಲ್ಲ ಲಾಕ್ ಆದಮೇಲೆ ಮತ್ತೆ ಲಾಸ್ಟಲ್ಲೂ ಕೂಡ 1 ಇಲ್ಲ 2 ಲಾಕ್ ಮಾಡಿ 1 ಇಲ್ಲ 2 ಚೈನ್ ಹಾಕಿ ದಾರನ ಸ್ವಲ್ಪ ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಸ್ವಲ್ಪ ದಾರ ಬಿಟ್ಟಿರ್ತಿರಲ್ಲ ಅದು ಮತ್ತು ಈ ಸೆಕೆಂಡ್ ಸ್ಟೆಪ್ಪಲ್ಲಿ ದಾರ ಬಿಟ್ಟಿರೋದನ್ನ ಎರಡನ್ನು 1-2 ಟೈಮ್ಸ್ ಟೈ ಮಾಡಿ ತುದಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಅದೇನು ಬಿಚ್ಚೋಗೋದಿಲ್ಲ. ನಿಮ್ಗೆ ಬೇಕು ಅಂದರೆ ಚೂರು ಗಮ್ ಹಾಕ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ನೋಡಿ ಡಿಸೈನ್ ಡಬಲ್ ಕಲರಲ್ಲಿ ಲುಕ್ಕಾಗಿ ಕಾಣಿಸ್ತಿದೆ. ನಿಮ್ಗೆ ಬೀಡ್ ಬೇಡ ಅಂದರೆ ಅದು ಹೇಳಿದ್ನಲ್ಲ 2 ಚೈನ್ ಹಾಕ್ಕೊಂಡು ಅಲ್ಲಿ ಕುಚ್ಚು ಹಾಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.